Dear student, how are you? I hope all of you fine and safe. In today's class, we are going to teach you 8th standard second language English supplementary reader. First prose, the story of Dharmavyada. In the previous class, we have started the prose, the story of Dharmavyada. Let's deal with the remaining part of the lesson. Okay, dear student, are you ready? Shall we start? Okay, let's start. Before start the lesson, if I ask some points in the yesterday's class, okay? Now, once upon a time, there lived one person named is Kaushika. I already know about the Kaushika's personality. Okay. Next, he was one of the proficient in Vedic law. He was one of the person of a Vedic law. ಅವನೊಬ್ಬ ತುಂಬಾ ಪಾಂಡಿತ್ಯವನ್ನು ಹೊಂದಿರುವಂತಹ ವ್ಯಕ್ತಿಯಾಗಿದ್ದ. ಹಾಗೆ through he was so forsaking home and parents, he went to a forest and pursued his studies. ಅದಕ್ಕೋಸ್ಕರ ಅವನು ಏನು ಮಾಡ್ತಾ ಇದ್ದಾನೆ, ತನ್ನ ಅಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತೇಳಿ he was went to forest. ಅವನು ಕಾಡಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. So he was going to forest, at the moment he was disturbed by the crane. ಹೇಗೆ ಅವನು ಈ crane ಇಂದ ಡಿಸ್ಟರ್ಬ್ ಆದ? He was disturbed by the loud twittering of a crane perched on a branches. ಅವನು ಧ್ಯಾನ ಮಾಡಬೇಕಾದ್ರೆ ಮತ್ತೆ ಅವನು ಅಭ್ಯಾಸ ಮಾಡಬೇಕಾದ್ರೆ the Kaushika disturbed by crane because the crane was loud twittering and perched his branches. ಅವನು ಅದು ಜೋರಾಗಿ ಶಬ್ದ ಮಾಡುತ್ತೆ ಮತ್ತೆ ತನ್ನ ರೆಕ್ಕೆಗಳನ್ನು ಪಟ 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 ಅಂತ ಬಡಿದಾಗ the Kaushika disturbed to the crane. He was a very anger. ಆಗ ಕೌಶಿಕನಿಗೆ ಏನಾಗುತ್ತೆ, ತುಂಬ ಸಿಟ್ಟು ಬರುತ್ತೆ, ವೆರಿ ಆಂಗರ್. ಅಂಡ್ ದೆನ್ ಅಟ್ ಒನ್ಸ್ ಬರ್ಡ್ ವಾಸ್ ರೆಡ್ಯೂಸ್ಡ್ ಟು ಆಶಸ್. ಆಗ ಅವನು ಶಾಪ ಕೆಂಗಣ್ಣಿನಿಂದ ಏನು ಮಾಡ್ತಾನೆ, ನೋಡ್ತಾನೆ. ಆಗ ಅದು ಸುಟ್ಟು ಬೂದಿ ಆಗುತ್ತೆ, ಚಿತಾಭಸ್ಮ ಆಗುತ್ತೆ. ಯಾವುದು? ಕ್ರೇನ್. ಅಂಡ್ ಫೈನಲಿ ದ ಕೌಶಿಕ ವಾಸ್ ಸ್ಯಾಡ್. ಅವನಿಗೆ ತುಂಬ ದುಃಖ ಆಗುತ್ತೆ, ಮತ್ತೆ ದುಃಖ ಅಂದರೆ ತುಂಬ ಬೇಜಾರಾಗುತ್ತೆ. ಬಟ್ ದ ರಿಯಲೈಸೇಷನ್ ಆಫ್ ಹಿಸ್ ಅಸೆಟಿಕ್ ಪವರ್ ಆಲ್ಸೋ ಪ್ಲೀಸ್ಡ್ ಹಿಮ್ ಅಂಡ್ ಹಿ ಫೆಲ್ಟ್ ಪ್ರೌಡ್. ಮತ್ತೆ ತನ್ನಲ್ಲಿರುವಂತಹ ತಪಸ್ವಿ ಮತ್ತೆ ಅವನ ಶಕ್ತಿಗೆ ಅವನಿಗೆ ಪ್ರೌಡ್ ಆಗುತ್ತೆ, ಹೆಮ್ಮೆ ಆಗುತ್ತೆ. ಹೋ, ನನಗೆ ಎಂಥ ಶಕ್ತಿ ಇದೆ ಅಂಥೇಳಿ. ಹಿ ವೆಂಟ್ ಟು ಅ ಟೌನ್ ನಿಯರ್ ಬೈ. ಇದೆಲ್ಲ ಆದಮೇಲೆ ಫೈನಲಿ ಹಿ ವೆಂಟ್ ಟು ನಿಯರ್ ಬೈ ಒನ್ ಟೌನ್ ಇಸ್ ದೇರ್. ಹೋಗ್ತಾನೆ. he stood. ಅದು ಅವನು ಹೋಗಿ ನಿಂತ್ಕೊಳ್ತಾನೆ ಒಂದು ಮನೆಯ ಮುಂದೆ, ಭಿಕ್ಷೆ ಕೇಳಲಿಕ್ಕೆ ಹೋಗ್ತಾನೆ ಅವನು. ಆಗ ಭವತಿ ಭಿಕ್ಷಾಂದೇಹಿ, ಗಿವ್ ಮಿ ಆ್ಯಂಡ್ಸ್ ಮದರ್. ಆ್ಯಂಡ್ಸ್ ಮೀನ್ಸ್ ಭಿಕ್ಷೆ. ಓ ತಾಯಿ, ನನಗೆ ಭಿಕ್ಷೆಯನ್ನು ನೀಡು ಅಂತ ಕೇಳಿದಾಗ ಆಗ ದ ಜಾಸ್ಟ್ ಲೇಡಿ ಏನಾಗಿ ಮಾಡ್ತಾಳೆ, ಸ್ವಲ್ಪ ಲೇಟಾಗಿ ಬರ್ತಾಳೆ ಒಳಗಿಂದ. ಬಿಕಾಸ್ the house was attending to her husband who had just come home. ಅವನ ಅದೇ ಟೈಮಲ್ಲಿ ಅವನ ಹಸ್ಬೆಂಡ್ ಬಂದಿರ್ತಾರೆ, ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ ಅವಳು. ಆಗ ಹೊರಗೆ ಭಿಕ್ಷೆ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ದ ಕೌಶಿಕ ಇಸ್ ವೆರಿ ಆ್ಯಂಗರ್, ಹೇಳ್ತಾನೆ. ಆಗ ಅವನು ತುಂಬ ಕೋಪದಲ್ಲಿರ್ತಾನೆ. ಆವಾಗ ಚಾಸ್ಟ್ ಲೇಡಿ ಹೇಳ್ತಾಳೆ, here all started Kaushika glared at her. The chaste lady said smiling, Kaushika, I am not a crane for your glare to burn me up. Kaushika, I am not a crane. ನಾನು ನೀನು ಹೀಗೆ ಕೆಂಗಡಿನಿಂದ ನನ್ನನ್ನು ನೋಡಿದ ಕ್ಷಣ ನಾನು ಸುಟ್ಟು ಬೂದಿಯಾಗಲು ನಾನೇನು ಹಂಸ ಪಕ್ಷಿ ಅಲ್ಲ. The Kaushika is finally very startled, surprised, amazing, wonder. ಕೊನೆಗೆ ಸುಸ್ತಾದ ಅವನು ಇದೆಲ್ಲ ಮಾತನ್ನು ಕೇಳಿ. ನಾನು ಅಲ್ಲೇ ಆ ಹಂಸ ಪಕ್ಷಿಯನ್ನು ಕೊಂದಿದ್ದು ಇಲ್ಲಿ ಈ ಲೇಡಿಗೆ ಗೊತ್ತಾಯಿತು
was very surprised. But and finally he was asked, "You can learn the mysteries of dharma from him." Curious Kaushika turned his steps towards Mithila. ಬಟ್ ಆಗ ಆ ಒಂದು ಚರ್ಚ್ ಲೇಡಿ ಹೇಳ್ತಾಳೆ, ನೀನು ಪುರಾಣ ವೇದಗಳಲ್ಲಿ ಬಹಳ ಜ್ಞಾನವನ್ನು ಪಡ್ಕೊಂಡಿರ್ಬೋದು, ಅದೇ ನೋ ದಿ ಧರ್ಮ, ವಾಟ್ ಈಸ್ ದ ಮಿಸ್ಟರೀಸ್ ಆಫ್ ಧರ್ಮ, ನಿನಗೆ ಧರ್ಮ ಅಂದ್ರೆ ಏನು ಗೊತ್ತಾ, ಮತ್ತೆ ಧರ್ಮದ ರಹಸ್ಯಗಳು ನಿನಗೆ ಗೊತ್ತಾ? ಇಲ್ಲ. ನೀನು ಈಗ ಎಲ್ಲಿಗೆ ಹೋಗ್ಬೇಕು? ಮಿಥಿಲಾ ನಗರಕ್ಕೆ. ಯು ಗೋ ಮಿಥಿಲಾ ಅಂಡ್ ದೆನ್ ಯು ಮೀಟ್ ಒನ್ ಪರ್ಸನ್, ದ ಗ್ರೇಟ್ ಪರ್ಸನಾಲಿಟಿ ಇಸ್ ದ ಧರ್ಮ ವ್ಯಾದ. ಅಲ್ಲಿ ಹೋಗಿ ಭೇಟಿಯಾಗು. ಅವರು ನಿನಗೆ ಥ್ರೂ ದ ಪಾತ್ ಆಫ್ ದಿ ಧರ್ಮ ಅಂಡ್ ದೆನ್ ವಾಟ್ ಈಸ್ ದ ಮಿಸ್ಟರೀಸ್ ಆಫ್ ಧರ್ಮ, ಧರ್ಮ ಮತ್ತೆ ಧರ್ಮದ ರಹಸ್ಯಗಳು ಏನು ಎಂಬುದನ್ನು ಅವರು ನಿಮಗೆ ಹೇಳ್ಕೊಡ್ತಾರೆ. ಫೈನಲಿ ಯು ವೆಂಟ್ ಟು ಮಿಥಿಲಾ, ದೆನ್ ಹಿ ಮೀಟ್ ಟು ದಿ ಧರ್ಮ ವ್ಯಾದ. ದೆನ್ ಧರ್ಮ ವ್ಯಾದ ವೆಲ್ಕಮ್ ಟು ದ ಕೌಶಿಕ warmly and then the Kaushika requested, "Sir, reveal to me the mysteries of dharma." The Kaushika finally folded his hand in front of Dharmaveda. "Sir, I pleaded you tell me what is dharma and then the mysteries of dharma. ದಯವಿಟ್ಟು ನನಗೆ ನಾನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ, ಧರ್ಮ ಅಂದ್ರೇನು ಮತ್ತೆ ಧರ್ಮದ ರಹಸ್ಯಗಳು ಯಾವುವು ನನಗೆ ದಯವಿಟ್ಟು ನೀವು ಹೇಳ್ಕೊಡಿ." So this is the previous class points, and then now let's start the next part of the lesson. Okay, dear student, you observe your textbook carefully and then I take a louder reading. Next, Dharmaveda replied, "Sir, you are well versed in Vedic law. How can I enlighten you? I can only tell you about the path I follow to engage oneself in one's inherent duty, to be truthful, to be patient and merciful, not to be allotted in happiness or depressed in difficulties, to be engaged in prayer and tapas, to appreciate the good qualities in others, not to boast, to have bathed in sacred rivers, to visit holy places, and to serve places and to serve our parents and the Guru who has bestowed knowledge on us. This is dharma. These are the mysteries of dharma. I follow the hereditary profession of selling meat, but I kill no animals. I do not cheat in business. So far as I know, I have never uttered a lie. I have no enemies. More than all these, I serve my aged parents with devotion. Their blessings are my share." He then took Kaushika home and showed him his parents. Prostrate before them, Kaushika also bowed to the aged couple. He then bowed to Dharmaveda and said, "Sir, my arrogance evaporated today. I was constituted, imagining that I am the only learned person. I have forsaken my aged parents and caused them grief. My eyes are opened now. I now realize that my dharma is to serve my parents. I shall join them and make them happy. I will try to cultivate the virtues you told me about." The returned home. Thereafter, he spent his days in the service of his parents
there are enlightened souls who can guide even scholars and masters of Vedic teachings. Dear student, once again repeated this passage, I take a loud reading. Dharmaveda replied, Sir, you are well versed in Vedic lore. How can I enlighten you? I can only tell you about the path I follow to engage oneself in one's inherent duty, to be truthful, to be patient and merciful, not to be allotted in happiness or depressed in difficulties, to be engaged in prayer and tapas, to appreciate the good qualities in others, not to be boast, to have walked in sacred rivers, to visit holy places, and to serve our parents and the Guru who has bestowed knowledge on us. This is Dharma. These are the mysteries of Dharma. I follow the hereditary profession of selling meat, but I kill no animals. I do not cheat in business. So far as I know, I have never uttered a lie. I have no enemies. More than all these, I serve my aged parents with devotion. Their blessing on my shed. He then took Kaushika home and showed him his parents and prostrate before them. Kaushika also bowed to the aged couple. He then bowed to Dharmaveda and said, Sir, my arrogance evaporated today. I was constituted imagining that I am the only lauded person. I have forsaken my aged parents and caused them grief. My eyes are opened now. I now realize that my dharma is to serve my parents. I shall join them and make them happy. I will try to cultivate the virtues you told me about. He returned home. Thereafter, he spent his days in the service of his parents and in teaching others the Vedic lore he had mastered. After narrating this story, says Markandeya said, Yudhishthira, in every division of people, there are enlightened souls who can guide even scholars and masters of Vedic teachings. Okay? The loud reading is finished. Dear student, you take a few minutes silent reading. Okay? Let's start silent reading.
Okay, next we go the glosary words from the lesson. Okay, first one, proficient, learner, surpass, beat, stunned, shocked, depressed, very sad, gripe, sorrow, cultivate, learn. Best word, given, virtue, good quality, hereditary, inherited by birth, glare, looked at with anger, confounded, get confused, get mixed up, enlightened souls, learned people, forsaking, leaving, perched, sat, dwelt, thought, wrath, anger, ascetic, divine. Alms, food or gifts given to the poor, startled, surprised, mysteries, secrets, chaste, pure or religious, concept, false pride, sir, teacher are a word of respect, inherent duty, primary duty, shade, defense, allotted, overjoyed. Okay, once again repeated this glosary words. Glosary words, best word, given, virtue, good quality, hereditary, inherited by birth, anuvanshika, glare, looked at with anger, confounded, get confused, enlightened souls, learned peoples, perched, sat, mysteries, secrets, chaste, pure or religious, concept, false pride, sir, teacher, shade, defense, allotted, overjoyed. Okay, these are the glosary words from the lesson. Next, Dharmaveda replied. ಕೌಶಿಕ ಕೇಳ್ತಾನಿಲ್ಲ ಯಾರಿಗೆ, ಧರ್ಮವೇದನಿಗೆ, ಸರ್ ರಿವೀಲ್ ಟು ಮೀ ದ ಮಿಸ್ಟರೀಸ್ ಆಫ್ ಧರ್ಮ. ಸರ್ ದಯವಿಟ್ಟು ವಾಟ್ ಇಸ್ ಧರ್ಮ ಅಂದ್ರೆ ವಿಚ್ ಆರ್ ದಿ ಮಿಸ್ಟರೀಸ್ ಆಫ್ ಧರ್ಮ. ಧರ್ಮ ಅಂದ್ರೆ ಮತ್ತೆ ಧರ್ಮದ ರಹಸ್ಯಗಳು ಯಾವುವು ನನಗೆ ಹೇಳ್ಕೊಡಿ ಅಂತ ಹೇಳಿದಾಗ ಧರ್ಮವೇದ ರಿಪ್ಲೈಡ್, ಸರ್ ಯು ಆರ್ ವೆಲ್ ವರ್ಸ್ಡ್ ಇನ್ ವೇದಿಕ್ ಲಾ. ನೀವು ವೇದ ಪುರಾಣ ಪಾಂಡಿತ್ಯವನ್ನು ಹೊಂದಿರುವಂತಹ ವ್ಯಕ್ತಿ. ಹೌ ಕ್ಯಾನ್ ಐ ಎನ್ಲೈಟನ್ ಯು. ನಾನು ಹೇಗೆ ನಿಮಗೆ ಇದನ್ನು ತಿಳಿಸಬಲ್ಲೆ, ಹೇಗೆ ಹೇಳಬಲ್ಲೆ ನಾನು. ಐ ಕ್ಯಾನ್ ಓನ್ಲಿ ಟೆಲ್ ಯು ಅಬೌಟ್ ದ ಪಾತ್ ಐ ಫಾಲೋ. ಐ ಟೆಲ್ ಯು ಓನ್ಲಿ ಪಾತ್. ಪಾತ್ ಮೀನ್ಸ್ ದಾರಿ, ವೇ. ಐ ಟೆಲ್ ಯು ಓನ್ಲಿ ವೇ ಆಫ್ ವಾಟ್ ಇಸ್ ಧರ್ಮ ಅಂಡ್ ದೆನ್ ವಿಚ್ ಆರ್ ದಿ ಮಿಸ್ಟರೀಸ್ ಆಫ್ ಧರ್ಮ. ನಾನು ಆ ದಾರಿಯನ್ನು ತೋರಿಸಬಲ್ಲೆ, ಪಾತ್. ಬಟ್ ಅಂಡ್ ದೆನ್ ಹೇಗೆ ಅಂತ ನಾನು ಹೇಳಬಲ್ಲೆ, ಟು ಎಂಗೇಜ್ ಒನ್ ಸೆಲ್ಫ್ ಇನ್ ಒನ್ಸ್ ಇನ್ಹೆರೆಂಟ್ ಡ್ಯೂಟಿ. ಐ ಎಂಗೇಜ್ ಹೇಳ್ತಾ ಇದ್ದಾರೆ ಧರ್ಮವೇದ, ಎಂಗೇಜ್ ಒನ್ ಸೆಲ್ಫ್ ಒನ್ಸ್ ಇನ್ಹೆರೆಂಟ್ ಡ್ಯೂಟಿ. ಇನ್ಹೆರೆಂಟ್ ಅಂದರೆ ಹೆರಿಡಿಟರಿ, ಇನ್ಹೆರಿಟೆಡ್ ಬೈ ಬರ್ತ್ ಅಂದರೆ ಆನುವಂಶಿಕವಾಗಿ ಬಂದಂತಹ ವೃತ್ತಿಯನ್ನು ನಾನು ಮಾಡ್ಕೊಳ್ತಾ ಬಂದಿದ್ದೀನಿ ಇಷ್ಟು ದಿನ. ಟು ಬಿ ಟ್ರೂತ್ಫುಲ್, ಐ ಆಮ್ ಎ ವೆರಿ truthful. To be patient and merciful, we have patience, ನಮಗೆ ತಾಳ್ಮೆ ಇರಬೇಕು ಅಂತ. merciful, kind to others, ಬೇರೆಯವರ ಮೇಲೆ ಕರುಣೆ ಅನುಕಂಪ ತೋರಿಸಬೇಕು. not to be allotted in happinesses, not to be allotted in happinesses ಅಂದರೆ ಸುಖ ಬಂದಾಗ ಹಿಗ್ಗದೆ. are depressed in difficulties ಅಂದರೆ ಕಷ್ಟ ಬಂದ
ಬಂದಾಗ ಕುಗ್ಗದೆ ಒಂದೇ ಥರ ಇರಬೇಕು. ನೆಕ್ಸ್ಟ್, ಟು ಬಿ ಎಂಗೇಜ್ಡ್ ಇನ್ ಪ್ರೇಯರ್ ಅಂಡ್ ತಪಸ್. ವಿ ಹ್ಯಾವ್ ಎಂಗೇಜ್ಡ್ ಇನ್ ಪ್ರೇಯರ್ ಅಂಡ್ ತಪಸ್. ನಾವು ದೇವರ ಪ್ರಾರ್ಥನೆ, ಪೂಜೆ ಪುನಸ್ಕಾರ, ತಪಸ್ಸುಗಳಲ್ಲಿ ನಾವು ಎಂಗೇಜ್ ಆಗಿರಬೇಕು. ಆ್ಯಂಡ್ ದೆನ್ ಟು ಅಪ್ರಿಸಿಯೇಟ್ ದ ಗುಡ್ ಕ್ವಾಲಿಟೀಸ್ ಇನ್ ಅದರ್ಸ್. ವಿ ಹ್ಯಾವ್ ಅಪ್ರಿಸಿಯೇಟ್ ಟು ದಿ ಗುಡ್ ಕ್ವಾಲಿಟೀಸ್ ಇನ್ ಅದರ್ ಪರ್ಸನ್ಸ್. ಬೇರೆಯವರಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಹೊಗಳಬೇಕು. ಅಂದರೆ ನಾಟ್ ಟು ಬಿ ಎ ಬೋಸ್ಟ್, ಅಂದರೆ ಅದೇ ಒಂದು ಕೆಲಸ ಆಗಬಾರ್ದು, ಹೆಗ್ಗಳಿಕೆ. ಟು ಹ್ಯಾವ್ ಬಾತ್ ಇನ್ ಸ್ಯಾಕ್ರೆಡ್ ರಿವರ್ಸ್. ವಿ ಹ್ಯಾವ್ ಬಾತ್ ಇನ್ ಸ್ಯಾಕ್ರೆಡ್ ರಿವರ್ಸ್ ಮೀನ್ಸ್ ಪವಿತ್ರ ನದಿಗಳಲ್ಲಿ ನಾವೇನು ಮಾಡಬೇಕು, ಸ್ನಾನ ಮಾಡಬೇಕು. ಟು ವಿಸಿಟ್ ಹೋಲಿ ಪ್ಲೇಸಸ್. ಹೋಲಿ ಪ್ಲೇಸಸ್, ರಿಲಿಜಿಯಸ್ ಪ್ಲೇಸಸ್, ಧಾರ್ಮಿಕ ಸ್ಥಳಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ನಾವು ಭೇಟಿ ಕೊಡಬೇಕು. ಆ್ಯಂಡ್ ಟು ಸರ್ವ್ ಅವರ್ ಪೇರೆಂಟ್ಸ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಸರ್ವ್ ಅವರ್ ಏಜ್ಡ್ ಪೇರೆಂಟ್ಸ್. ನಮಗೆ ಸಾಕಿ ಸಲುಹಿದಂತಹ ನಮ್ಮ ತಂದೆ ತಾಯಿಗಳನ್ನು ನಾವು ಏನು ಮಾಡಬೇಕು, ಕಾಪಾಡಬೇಕು, ನೋಡ್ಕೊಳ್ಬೇಕು. ಆ್ಯಂಡ್ ದ ಗುರು ಹು ಹ್ಯಾಸ್ ಬೆಸ್ಟ್ ವರ್ಡ್ ನಾಲೆಡ್ಜ್ ಆನ್ ಅಸ್. ನಮಗೆ ಏನು ಅಕ್ಷರವನ್ನು ಕಲಿಸಿದಂಥ ಗುರುಗಳಿಗೆ ನಾವು ಏನಾಗಿರಬೇಕು, ಸದಾ ಚಿರಋಣಿಯಾಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು. ಗ್ರೇಟ್ಫುಲ್ನೆಸ್ ಅಂದರೆ ಅವರಿಗೆ ನಾವು ಸದಾ ಗೌರವ ಕೊಡಬೇಕು. ದಿಸ್ ಈಸ್ ಧರ್ಮ ಆ್ಯಂಡ್ ದೀಸ್ ಆರ್ ದಿ ಮಿಸ್ಟರೀಸ್ ಆಫ್ ಧರ್ಮ. ಓಕೆ, ಹೇಳ್ತಾನೆ ಧರ್ಮವೇದ. ದೀಸ್ ಆರ್ ದಿ ಧರ್ಮಾಸ್, ದೀಸ್ ಆರ್ ದ ಮಿಸ್ಟರೀಸ್ ಆಫ್ ಧರ್ಮ. ಇವೇ ಧರ್ಮ, ಇವೇ ಮತ್ತು ಧರ್ಮದ ರಹಸ್ಯಗಳು ಅಂತ ಹೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ರಿಪೀಟೆಡ್ ದಿಸ್ ಪ್ಯಾರಾಗ್ರಾಫ್. Listen carefully. Dear student, how can I enlighten you? I can only tell you about the path I follow. ನಾನು ಹೇಳಬಲ್ಲೆ ಅದರ ದಾರಿ, ಅದರ ಮುಂದೆ ನಡ್ಕೊಂಡು ಹೋಗೋದು ನಿನಗೆ ಬಿಟ್ಟಿದ್ದು. ವಾಟ್ ಈಸ್ ಧರ್ಮ? ಟೆಲ್ ಟು ಎಂಗೇಜ್ ಒನ್ ಸೆಲ್ಫ್ ಇನ್ ಒನ್ಸ್ ಹಿರೆನ್ ಡ್ಯೂಟಿ. ನಾನು ನನ್ನ ವಂಶ ಪಾರಂಪರ್ಯವಾಗಿ ಬಂದಂತಹ ಡ್ಯೂಟಿಯಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಟು ಬಿ ಟ್ರೂತ್ಫುಲ್. ವಿ ಹ್ಯಾವ್, ನಾವು ಯಾವಾಗಲೂ ಸಹ ಟ್ರೂತ್ಫುಲ್ ಆಗಿರಬೇಕು, ಸತ್ಯ ಹೇಳಬೇಕು. To be patient and merciful. We have cultivated good qualities. ನಾವು ಒಳ್ಳೆಯ ಗುಣಗಳನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. And then to be a patience and then merciful. ನಾವು ಪೇಷನ್ಸ್ ಆಗಿರಬೇಕು, ತಾಳ್ಮೆ ವಹಿಸಬೇಕು. ಅಂದರೆ merciful to the others. Not to be allotted in happinesses and depressed in the difficulties. Not to be allotted in happinesses. ಸಂತೋಷ ಬಂದಾಗ ಹಿಗ್ಗದೆ, ಡಿಫಿಕಲ್ಟೀಸ್ ಡಿಪ್ರೆಸ್ಡ್ ಟು ದ ಡಿಫಿಕಲ್ಟೀಸ್. ಕಷ್ಟ ಬಂದಾಗ ಕುಗ್ಗದೆ ಒಂದೇ ಥರ ಇರಬೇಕು. ನೆಕ್ಸ್ಟ್, ನಾಟ್ ಟು ಬಿ ಬೋಸ್ಟ್. ಟು ಹ್ಯಾವ್ ಬಾತ್ ಇನ್ ಸ್ಯಾಕ್ರೆಡ್ ರಿವರ್ಸ್. ವಿ ಹ್ಯಾವ್ ಬಾತ್ ಇನ್ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಬೇಕು. ಆ್ಯಂಡ್ ವಿಸಿಟ್ ಟು ದಿ ಹೋಲಿ ಪ್ಲೇಸಸ್. ಪುಣ್ಯ ಕ್ಷೇತ್ರಗಳಿಗೆ ನಾವು ಸದಾ ಭೇಟಿಯನ್ನು ಕೊಡ್ತಾ ಇರಬೇಕು. ಆ್ಯಂಡ್ ಸರ್ವ್ ಅವರ್ ಏಜ್ಡ್ ಪೇರೆಂಟ್ಸ್. ನಮಗೆ ಹೆತ್ತು ಹೊತ್ತು ಸಾಕಿದಂತಹ ತಂದೆ ತಾಯಿಯನ್ನು ನಾವು ಸರ್ವ್ ಮಾಡಬೇಕು, ರಕ್ಷಣೆ ಮಾಡಬೇಕು. ಆ್ಯಂಡ್ ಟು ದ ಗುರು ಹು ಹ್ಯಾಸ್ ಬೆಸ್ಟ್ ಒನ್ ನಾಲೆಡ್ಜ್ ಆನ್ ಅಸ್. ನಮಗೆ ಜ್ಞಾನವನ್ನು ಕೊಟ್ಟಂತಹ, ಅಕ್ಷರವನ್ನು ಕಲಿಸಿದಂಥ ಗುರುಗಳಿಗೆ ನಾವು ಚಿರಋಣಿಯಾಗಿರಬೇಕು. ಸೊ ದೀಸ್ ಆರ್ ದಿ ಧರ್ಮ, ದೀಸ್ ಆರ್ ದಿ ಮಿಸ್ಟರೀಸ್ ಆಫ್ ಧರ್ಮ. ಸೊ ಇವೇ ಧರ್ಮ, ಇವೇ ಮತ್ತೆ ಧರ್ಮದ ರಹಸ್ಯಗಳು. ಐ ಫಾಲೋ ದ ಹೆರಿಡಿಟರಿ ಪ್ರೊಫೆಷನ್ ಆಫ್ ಸೆಲ್ಲಿಂಗ್ ಮೀಟ್. ಇನ್ ಕಂಟಿನ್ಯೂ ಧರ್ಮವೇದ ಟೆಲಿಂಗ್ ಟು ದಿ ಕೌಶಿಕ, ಐ ಫಾಲೋ ದ ಹೆರಿಡಿಟರಿ ಪ್ರೊಫೆಷನ್ ಆಫ್ ದ ಸೆಲ್ಲಿಂಗ್ ಮೀಟ್. ನಾನು ನನ್ನ ವಂಶ ಪಾರಂಪರ್ಯವಾಗಿ ಬಂದಂತಹ ವೃತ್ತಿಯಾದಂತಹ ಮಾಂಸ ಮಾರಾಟ ಮಾಡೋ ವೃತ್ತಿಯನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ಸೆಲ್ಲಿಂಗ್ ಎ ಮೀಟ್, ನಾನು ಮಾಂಸ ಮಾರಾಟವನ್ನು ಮಾಡ್ತಾ ಇದ್ದೀನಿ. ಬಟ್ ಐ ಕಿಲ್ ನೋ ಆ್ಯನಿಮಲ್ಸ್. ಆದರೆ ನಾನು ಯಾವುದೇ ಪ್ರಾಣಿಗಳನ್ನು ಇದುವರೆಗೂ ಕೊಂದಿಲ್ಲ. ಐ ಡು ನಾಟ್ ಚೀಟ್ ಇನ್ ಬಿಸ್ನೆಸ್. ನಾನು ನನ್ನ ವೃತ್ತಿಯಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ. ಚೀಟ್ ವಿತ್ ಬಿಸ್ನೆಸ್. ಸೊ ಫಾರ್ ಆಸ್ ಐ ನೋ, ಐ ಹ್ಯಾವ್ ನೆವರ್ ಅಟರ್ಡ್ ಎ ಲೈ. ಲೈ ಮೀನ್ಸ್ ಸುಳ್ಳು ಹೇಳೋದು. ನಾನು ಇದುವರೆಗೂ ಸಹ ಸುಳ್ಳನ್ನು ಹೇಳಿಲ್ಲ. ಐ ಹ್ಯಾವ್ ನೋ ಎನಿಮೀಸ್. ನನಗೆ ಯಾವುದೇ ಶತ್ರುಗಳು ಇಲ್ಲ. ನೆಕ್ಸ್ಟ್, ಮೋರ್ ದೆನ್ ಆ್ಯಂಡ್ ದೀಸ್ ಐ ಸರ್ವ್ ಮೈ ಏಜ್ಡ್ ಪೇರೆಂಟ್ಸ್. ದೆನ್ ಐ ಸರ್ವ್ ಮೈ ಏಜ್ಡ್ ಪೇರೆಂಟ್ಸ್ ವಿತ್ ಡಿವೋಷನ್ಸ್. ಬಹಳ ಭಕ್ತಿಯಿಂದ. ಡಿವೋಷನ್ ಮೀನ್ಸ್ ಭಕ್ತಿ. ಬಹಳ ಭಕ್ತಿಯಿಂದ ನಾನು ನನ್ನ ಏಜ್ಡ್ ಪೇರೆಂಟ್ಸನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ದೇರ್ ದಿ ಬ್ಲೆಸ್ಸಿಂಗ್ ಆರ್ ದಿ ಶೇಡ್.
ಅವರ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಸೊ ಧರ್ಮವ್ಯಾದ ಟೆಲ್ಲಿಂಗ್ ದಿಸ್ lines to the Kaushika. Once again repeated this passage. I follow the hereditary profession of a selling meat. ನನ್ನ ಆನುವಂಶಿಕವಾಗಿ ಪಾರಂಪರಿಕವಾಗಿ ಬಂದಿರುವಂತಹ ಒಂದು ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ಯಾವ ವೃತ್ತಿ? ಸೆಲ್ಲಿಂಗ್ ಎ ಮೀಟ್, ಮಾಂಸ ಮಾರಾಟ ಮಾಡೋದು. ಬಟ್ ಐ ಕಿಲ್ ನೋ ಆನಿಮಲ್ಸ್, ನಾನು ಯಾವುದೇ ಪ್ರಾಣಿಗಳನ್ನು ಕೊಂದಿಲ್ಲ. ಆ್ಯಂಡ್ ದೆನ್ ಐ ಡು ನಾಟ್ ಚೀಟ್ ಇನ್ ಬಿಸ್ನೆಸ್, ನಾನು ನನ್ನ ವ್ಯಾಪಾರದಲ್ಲಿ ವೃತ್ತಿಯಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ. ಸೋ ಫಾರ್ ಆಸ್ ಐ ನೋ ಐ ಹ್ಯಾವ್ ನೆವರ್ ಅಟರ್ಡ್ ಎ ಲೈ, ಇದುವರೆಗೂ ಸಹ ನಾನು ಸುಳ್ಳನ್ನು ಹೇಳಿಲ್ಲ. ಐ ಹ್ಯಾವ್ ನೋ ಎನಿಮೀಸ್, ನನಗೆ ಯಾವುದೇ ಶತ್ರುಗಳು ಇಲ್ಲ. ಮೋರ್ ದೆನ್ ಆಲ್ ದೀಸ್ ಐ ಸರ್ವ್ ಮೈ ಏಜ್ಡ್ ಪೇರೆಂಟ್ಸ್ ವಿತ್ ದ ಡಿವೋಷನ್, ನನ್ನ ಹೆತ್ತ ತಂದೆ ತಾಯಿಗಳನ್ನು ಬಹಳ ಭಕ್ತಿಯಿಂದ ಗೌರವದಿಂದ ಕಾಪಾಡ್ತಾ ಇದ್ದೀನಿ. ಸೊ ದೇರ್ ಬ್ಲೆಸ್ಸಿಂಗ್ ಆರ್ ಮೈ ಶೇಡ್, ಅವರ ಒಂದು ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಅಂತ ಹೇಳಿದ್ದಾರೆ ಇಲ್ಲಿ ಧರ್ಮವ್ಯಾದ. ನೆಕ್ಸ್ಟ್, he then took Kaushika home and showed him his parents and prostrated before them. Finally, he took Kaushika home and showed his parents. ಧರ್ಮವ್ಯಾದ ಏನು ಮಾಡ್ತಾನೆ? ಕೌಶಿಕನನ್ನು ಕರೆದುಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಪ್ರಾಸ್ಟಿಟೇಟ್ ಬಿಫೋರ್ ದೆಮ್, ಅವಾಗ ಕೌಶಿಕ ನೋಡಿದ ತಕ್ಷಣ, ಅವರ ಧರ್ಮವ್ಯಾದರ ತಂದೆ ತಾಯಿಯನ್ನು ನೋಡಿದ ತಕ್ಷಣ ಫೋಲ್ಡೆಡ್ ಈಸ್ ಹ್ಯಾಂಡನ್ನು ಫೋಲ್ಡ್ ಮಾಡಿ ಏನು ಮಾಡ್ತಾನೆ? ನಮಸ್ಕಾರವನ್ನು ಮಾಡ್ತಾನೆ. ಕೌಶಿಕ ಆಲ್ಸೋ ಗೋಡ್ ಟು ದ ಏಜ್ಡ್ ಕಪಲ್, ಮತ್ತೆ ತಲೆಯನ್ನು ಬಗ್ಗಿಸಿ ನಮಸ್ಕಾರ ಮಾಡ್ತಾನೆ. ಇದೆ ಬೌಡ್ ಟು ಧರ್ಮವ್ಯಾದ ಆ್ಯಂಡ್ ಸೆಡ್, ಮತ್ತೆ ಧರ್ಮವ್ಯಾದನಿಗೂ ಅವನು ತಲೆಯನ್ನು, ಬೌಡ್ ಮೀನ್ಸ್ ತಲೆಯನ್ನು ಬಗ್ಗಿಸಿ ನಮಸ್ಕರಿಸು ಹೇಳ್ತಾನೆ. ಸರ್, ಮೈ ಆರೋಗನ್ಸ್ ಇವಾಪರೇಟೆಡ್ ಟುಡೇ. ಮೈ ಆರೋಗನ್ಸ್ ಮೀನ್ಸ್ ನನ್ನಲ್ಲಿರುವಂತಹ ಗರ್ವ, ನನ್ನಲ್ಲಿರುವಂತಹ ನನ್ನ ಬಗ್ಗೆ ನನ್ನಲ್ಲಿರುವಂತಹ ಹೆಮ್ಮೆ ಈಗ ಆವಿಯಾಗಿ ಹೋಯಿತು. ಇವಾಪರೇಟೆಡ್ ಮೀನ್ಸ್ ಆವಿಯಾಗಿ ಹೋಗು, ತನ್ನ ತಲೆಯಿಂದ ಹೊರಗೆ ಹೋಗು, ಬಿಟ್ಟು ಹೋಗು ಅಂತೇಳಿ. ಇವಾಪರೇಟೆಡ್ ಟುಡೇ I was concentrated imagining that I am the only learned person. ಸೊ ಇವತ್ತಿನಿಂದ ಗೊತ್ತಾಯಿತು, ನಾನು ಕಲಿಯೋದು ತುಂಬ ಇದೆ. ನಾನು ಕಲಿತಿರೋದು ಸಮುದ್ರದ ಒಂದು ಹನಿ ನೀರಿನಷ್ಟು ಮಾತ್ರ. I have forsaken my aged parents and caused them grief. ನಾನು ನನ್ನ ತಂದೆ ತಾಯಿಯನ್ನು ದೂರ ಮಾಡಿ ಅವರ ದುಃಖಕ್ಕೆ ಕಾರಣ ಆಗಿದ್ದೀನಿ. ಗ್ರೈಫ್ ಟು ಅವರ್ ಪೇರೆಂಟ್ಸ್, ಗ್ರೈಫ್ ಮೀನ್ಸ್ ದುಃಖ, ನೋವು ಅಂತ ಕರಿತೀವಿ. ಮೈ ಐಸ್ ಆರ್ ಓಪನ್ ನಾವು. ಮೈ ಡಿಯರ್ ಧರ್ಮವ್ಯಾದ ಸರ್, ಮೈ ಐಸ್ ಓಪನ್ ನಾವು, ನನ್ನ ಕಣ್ಣುಗಳು ಈಗ ನಿಮ್ಮಿಂದ ತೆರೆಯಲ್ಪಟ್ಟಿವೆ. ಐ ನೌ ರಿಯಲೈಸ್ ದಟ್ ಮೈ ಧರ್ಮ ಇಸ್ ಟು ಸರ್ವ್ ಮೈ ಪೇರೆಂಟ್ಸ್. ಫೈನಲಿ ಕೌಶಿಕ ರಿಯಲೈಸ್ ಇಟ್ ದಟ್ ಈ ಸರ್ವ್ ಇಸ್ ಏಜ್ಡ್ ಪೇರೆಂಟ್ಸ್. ಅವನಿಗೆ ಕೊನೆಗೆ ಗೊತ್ತಾಯಿತು ಅವನ ಧರ್ಮ ಏನು? ತನ್ನ ವಯಸ್ಸಾದಂಥ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು, ಸರ್ವ್ ಮಾಡೋದು ಅಂಥೇಳಿ. ಐ ಶಾಲ್ ಜಾಯಿನ್ ದೆಮ್ ಆ್ಯಂಡ್ ಮೇಕ್ ದೆಮ್ ಹ್ಯಾಪಿ. ಐ ಶಾಲ್ ಜಾಯಿನ್ ದೆಮ್, ಅವ್ರ ಜೊತೆ ನಾನು ಕೂಡ್ಕೊಳ್ತೀನಿ. ಅಂದರೆ ಮೇಕ್ ದೆಮ್ ಹ್ಯಾಪಿ, ಅವರಿಗೆ ನಾನು ಸಂತೋಷವನ್ನು ಕೊಡ್ತೇನೆ. ಐ ವಿಲ್ ಟ್ರೈ ಟು ಕಲ್ಟಿವೇಟ್ ದ ವರ್ಚ್ಯೂಸ್ ಯು ಟೋಲ್ಡ್ ಮಿ ಅಬೌಟ್. ಡಿಯರ್ ಧರ್ಮವ್ಯಾದ ಸರ್, ಐ ವಿಲ್ ಟ್ರೈ ಟು ಕಲ್ಟಿವೇಟ್, ನಾನು ಟ್ರೈ ಮಾಡ್ತೇನೆ ನೀವು ಹೇಳುವಂತಹ ವರ್ಚ್ಯೂಸ್ ಯು ಟೋಲ್ಡ್ ಮಿ ಅಬೌಟ್, ಒಳ್ಳೆಯ ಗುಣಗಳನ್ನು ನಾನು ನನ್ನ ಜೀವನದಲ್ಲಿ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ನಾನೇನು ಮಾಡ್ತೇನೆ? ಪ್ರಯತ್ನ ಪಡ್ತೇನೆ. ವರ್ಚ್ಯೂಸ್ ಆಫ್ ಅಬೌಟ್. ಹಿ ರಿಟರ್ನ್ಡ್ ಹೋಮ್ ಹಿಯರ್ ಆಫ್ಟರ್. ಫೈನಲಿ ಹಿ ವಾಸ್ ರಿಟರ್ನ್ಡ್ ಹೋಮ್. ಹಿ ಸ್ಪೆಂಟ್ ಹಿಸ್ ಡೇಸ್ ಇನ್ ದ ಸರ್ವಿಸ್ ಆಫ್ ಪೇರೆಂಟ್ಸ್. Finally he was spent his days in the service of his parents and in teaching others the Vedic law he had mastered. ಮತ್ತೆ ತನ್ನ ತಂದೆ ವಯಸ್ಸಾದಂಥ ತಂದೆ ತಾಯಿಗಳನ್ನು ನೋಡ್ಕೊಳ್ತಾನೆ. and then he was teaching Vedic laws. ಅಂದರೆ ತಾನು ಪಡ್ಕೊಂಡಿರುವಂಥ ಪಾಂಡಿತ್ಯವನ್ನು ಬೇರೆಯ ಮಕ್ಕಳಿಗೆ, ಬೇರೆಯವರಿಗೆ ಅವ್ರಿಗೂ ತಿಳಿಸಿ ಹೇಳಿ ಏನು ಮಾಡ್ತಾನೆ? ಕೆಲವೊಂದು ವಿಚಾರಗಳನ್ನು ಬೇರೆಯವರಿಗೆ ಹಂಚಿಕೊಳ್ತಾನೆ. ಯಾರು? ಕೌಶಿಕ. ಓಕೆ.
Dear student, once again repeated some points from the lesson. Dharmavada replied, "Sir, you are well versed in Vedic law. How can I enlighten you? ನೀನೊಬ್ಬ ಪಾಂಡಿತ್ಯ ಪಡೆದಿರುವಂತಹ ವ್ಯಕ್ತಿ. ನಿಮಗೆ ನಾನು ಹೇಗೆ ಇವೆಲ್ಲ ತಿಳಿಸಬಲ್ಲೆ? I can only tell you the path of the dharma. About the path ಅಂದ್ರೆ ಆ ಒಂದು ದಾರಿಯನ್ನು ಹೇಳಬಲ್ಲ ಅಷ್ಟೇ. ಹೇಗೆ? What is dharma and which are the mysteries of dharma? ನೀವು ಅದನ್ನು ಫಾಲೋ ಮಾಡಬೇಕು ಅಷ್ಟೇ. ಓಕೆ, ಟು ಎಂಗೇಜ್ ಒನ್ ಸೆಲ್ಫ್ ಒನ್ಸ್ ಇನ್ಹೆರೆಂಟ್ ಡ್ಯೂಟಿ. ವಂಶ ಪಾರಂಪರವಾಗಿ ಬಂದಂಥ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ನಾನು. ಟು ಬಿ ಟ್ರೂತ್ಫುಲ್, ಯಾವಾಗಲೂ ಸತ್ಯನಿಷ್ಠಿಂದಿರಬೇಕು. ಟು ಬಿ ಪೇಷಂಟ್ ಅಂಡ್ ಮರ್ಸಿಫುಲ್, ವಿ ಹ್ಯಾವ್ ಕಲ್ಟಿವೇಟ್ ಗುಡ್ ಕ್ವಾಲಿಟೀಸ್ ಅಂದರೆ ಪೇಷನ್ಸ್ ಅಂಡ್ ಮರ್ಸಿಫುಲ್. ನಾಟ್ ಬಿ ಅಲಾಟೆಡ್ ಇನ್ ಹ್ಯಾಪಿನೆಸಸ್ and then depressed in difficulties. To be engaged in prayer and tapas, and then appreciate the good qualities to the others. ಬೇರೆಯವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ನಾವು ಅಪ್ರಿಸಿಯೇಟ್ ಮಾಡಬೇಕು. ನಾಟ್ ಬಿ boast, to have bathed in sacred rivers. Then we have bathed in sacred rivers and visit to the holy places and serve our old aged parents. And then the guru who has boasted knowledge on us. ಮತ್ತೆ ನಮಗೆ 2 ಅಕ್ಷರ ಕಲಿಸಿದಂತಹ ಗುರುಗಳಿಗೆ ನಾವು ಚಿರಋಣಿಯಾಗಿರಬೇಕು. ದಿಸ್ ಇಸ್ ಧರ್ಮ, ದೀಸ್ ಆರ್ ದಿ ಮಿಸ್ಟರೀಸ್ ಆಫ್ ಧರ್ಮ. ಇವೇ ಧರ್ಮ, ಇವೇ ಧರ್ಮದ ರಹಸ್ಯಗಳು. ನೆಕ್ಸ್ಟ್, ಧರ್ಮವೇದ ಫಾಲೋ ದಿಸ್ ಗುಡ್ ವರ್ಚೂಸ್. ಐ ಫಾಲೋ ದ ಹೆರಿಡಿಟರಿ ಪ್ರೊಫೆಷನ್ ಆಫ್ ಸೆಲ್ಲಿಂಗ್ ಎ ಮೀಟ್. ನಾನು ನನ್ನ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಮಾಂಸ ಮಾರಾಟ ವೃತ್ತಿಯನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಐ ಕಿಲ್ ನೋ ಆನಿಮಲ್ಸ್. ನಾನು ಯಾವುದೇ ಪ್ರಾಣಿಯನ್ನು ಕೊಂದಿಲ್ಲ. ಐ ಡು ನಾಟ್ ಚೀಟ್ ದ ಬಿಸ್ನೆಸ್, ನಾನು ಚೀಟ್ ಮಾಡಿಲ್ಲ. ಸೊ ಫಾರ್ ಆಸ್ ನೌ ಐ ಹ್ಯಾವ್ ನೆವರ್ ಅಟರ್ಡ್ ಎ ಲೈ. ನಾನು ಸುಳ್ಳು ಹೇಳಿಲ್ಲ. ಐ ಹ್ಯಾವ್ ನೋ ಎನಿಮೀಸ್, ನನಗೆ ಯಾವುದೇ ಶತ್ರುಗಳು ಇಲ್ಲ. ಮೋರ್ ದೆನ್ ಆಲ್ ದೀಸ್ ಐ ಸರ್ವ್ ಮೈ ಏಜ್ಡ್ ಪೇರೆಂಟ್ಸ್ ವಿತ್ ದಿಸ್ ಡಿವೋಷನ್. ಸೊ ದೇರ್ ಬ್ಲೆಸ್ಸಿಂಗ್ ಈಸ್ ಮೈ ಶೇಡ್. ಅವರಿಗೆ ನಾವು ತುಂಬ ಭಕ್ತಿಯಿಂದ ನೋಡ್ಕೊಳ್ತಾ ಇದ್ದೀನಿ. ಅವರ ಒಂದು ಆಶೀರ್ವಾದ ನನಗೆ ಯಾವಾಗಲೂ ಸಹ ಶ್ರೀರಕ್ಷೆ. ದೀಸ್ ಆರ್ ದಿ ಧರ್ಮವಾದ. ಇದನ್ನೆಲ್ಲ ಯಾರಿಗೆ ಹೇಳ್ತಾನೆ? ಕೌಶಿಕನಿಗೆ ಹೇಳ್ತಾನೆ. ಇದನ್ನ ಫೈನಲಿ ಕೌಶಿಕ ಹೋಮ್ ಅಂಡ್ ಶೋಡ್ ಹಿಮ್ ಹಿಸ್ ಪೇರೆಂಟ್ಸ್ ಅಂಡ್ ಪ್ರೊಸೆಸ್ಟೆಡ್ ಬಿಫೋರ್ ದೆಮ್. ಕೌಶಿಕನಿಗೆ ಧರ್ಮವಾದ ಏನು ಮಾಡ್ತಾನೆ? ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಂಡ್ ದೆನ್ ಕೌಶಿಕ ಫೋಲ್ಡೆಡ್ ಹಿಸ್ ಹ್ಯಾಂಡ್ ಅಂಡ್ ರೆಸ್ಪೆಕ್ಟೆಡ್, ಅವಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಸರ್, ಮೈ ಐಸ್ ಓಪನ್ ನೌ. ನನ್ನ ಕಣ್ಣುಗಳು ಈಗ ತೆರೆದು. ಅಂಡ್ ದೆನ್ ಮೈ ಆರೋಗನ್ಸ್ ಈಸ್ ಆಪರೇಟೆಡ್ ಟುಡೇ. ಮೈ ಆರೋಗನ್ಸ್ ಈಸ್ ಎವಾಪರೇಟೆಡ್ ಟುಡೇ ಅಂದರೆ ನನ್ನಲ್ಲಿರುವಂಥ ಅಹಂಕಾರ, ನನ್ನಲ್ಲಿರುವಂತಹ ಒಂದು ನನಗೆ ನನ್ನ ಬಗ್ಗೆ ಇರುವಂಥ ಹೆಮ್ಮೆ ಈಗ ಆವಿಯಾಗಿ ಹೋಯಿತು. ಮೈ ಐಸ್ ಓಪನ್ಡ್ ಈಸ್ ನೌ ದ ರೀಸನ್ ಆಫ್ ಯು. ನಿಮ್ಮಿಂದ ನನ್ನ ಕಣ್ಣು ಈಗ ತೆರೆಯಿತು. ಅಂಡ್ ದೆನ್ ಐ ಶಾಲ್ ಜಾಯಿನ್ ಟು ಮೈ ಓಲ್ಡ್ ಪೇರೆಂಟ್ಸ್ ಅಂಡ್ ದೆನ್ ಮೇಕ್ ದೆಮ್ ಹ್ಯಾಪಿ. ಅವರು ಸಹ ಕೊನೆಗೆ ಸಂತೋಷವಾಗಿ ಇರೋ ಹಾಗೆ ನಾನು ಮಾಡ್ತೇನೆ. ಫೈನಲಿ he returned home. Thereafter he spent his days in the service of his parents and in teaching others the Vedic law he had mastered. ಅವನು ತನ್ನ ಏಜ್ಡ್ ಪೇರೆಂಟ್ಸನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಮತ್ತು ತನ್ನಲ್ಲಿರುವಂಥ ಪಾಂಡಿತ್ಯವನ್ನು ಇತರರಿಗೂ ಸಹ ಹಂಚಿಕೊಟ್ಟು ಎಲ್ಲರ ಜೊತೆ ಸಂತೋಷವಾಗಿರ್ತಾನೆ. ಆಫ್ಟರ್ ನರೇಟಿಂಗ್ ದಿ ಸ್ಟೋರಿ ಸೇಸ್ ಮಾರ್ಕಂಡೇಯ ಸೆಡ್. ಈ ಸ್ಟೋರಿಯನ್ನು ಹೇಳ್ತಾ ಇರೋದ್ಯಾರೋ? ಮಹಾಭಾರತದಲ್ಲಿ ಮಾರ್ಕಂಡೇಯ ಸೆಡ್ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ, ಇನ್ ಎವ್ರಿ ಡಿವಿಷನ್ ಆಫ್ ಎ ಪೀಪಲ್, ಎಲ್ಲ ಒಂದು ಭಾಗದ ಜನರಲ್ಲಿಯೂ ಕೂಡ there are enlightened souls who can guide even scholars and masters of Vedic teaching. In the every division of people, ಎಲ್ಲ ಪ್ರಕಾರದ ಜನಾಂಗದಲ್ಲೂ ಸಹ ಬುದ್ಧಿವಂತರು, ಪಾಂಡಿತ್ಯವನ್ನು ಹೊಂದಿದಂತರು ಮತ್ತು ತುಂಬ ತಿಳಿದುಕೊಂಡಂತಹ ವ್ಯಕ್ತಿಗಳು ಇರ್ತಾರೆ. ಸೊ ವಿ ಕ್ಯಾನ್ ಗೈಡ್ ಈವನ್ ಸ್ಕಾಲರ್ಸ್ ಆ್ಯಂಡ್ ಮಾಸ್ಟರ್ಸ್ ಆಫ್ ವೇದಿಕ್ ಟೀಚಿಂಗ್. ಅವರು ಹೀಗೆ ಎಲ್ಲರಿಗೂ ಸಹ ಈಗ ಸಮಾಜದಲ್ಲಿರುವಂಥ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಏನು ಮಾಡ್ತಾರೆ? ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಅಂತೇಳಿ ಮಾರ್ಕಂಡೇಯ ಯಾರಿಗೆ ಹೇಳ್ತಾ ಇದ್ದಾರೆ?
ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಓಕೆ ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ದ lesson. The story of Dharmaveda is finished. Okay, next we go. Next part of the grammar part, we have learned the auxiliary helping verbs. special helping verbs. Present tense. These are the table of the present tense. Three special helping verbs. Present tense. This is the auxiliary helping verbs. To be forms, to have forms, to do forms. First person singular. I ಬಂದಾಗ I am. To be forms is am, or, is, or. Have forms have and then has. To do forms do and then does. I, you, he, she, it, we, you, they.
table of auxiliary helping verbs. Okay, dear student, I hope all of you understand this lesson and then grammar topic.